ನಾನು ನಾಗಸಿದ್ದ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ನೇರವಾಗಿ ಈ ಕಾರವಾರ ದಿಕ್ಕಿನತ್ತ ಪಯಣವನ್ನು ಬೆಳೆಸ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಈಗಾಗಲೇ ನಾವು ನಮ್ಮ ಯೂಟ್ಯೂಬ್ ವಾಹಿನಿಗೆ ಒಂದು ವಿಶೇಷವಾದ ಮುಖ್ಯ ಅತಿಥಿಯನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮತ್ತೆ ವಿದ್ಯಾರ್ಥಿಯ ಒಂದು ಕೂಟದ ಒಂದು ಜಿಲ್ಲಾಧ್ಯಕ್ಷರಾದಂಥ ರಾಘು ನಾಯ್ಕ್ ಅವರನ್ನ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ ಸರ್. ಈಗ ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಯಾಕಂತ ಕೇಳಿದ್ರೆ ಈಗಾಗಲೇ ನೀವು ಜಿಲ್ಲಾ ಮಟ್ಟದಲ್ಲಿ ಏನು ಜಿಲ್ಲಾ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ದೀರಿ, ಆ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದೀರಿ. ಆ ಸ್ಥಾನದಲ್ಲಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ನಿಮ್ದು ನಡೀತಾನೆ ಇದೆ, ಅದ್ರ ಬಗ್ಗೆ ನಮಗೆ ಸ್ವಲ್ಪ ವಿಶ್ಲೇಷಣೆಯಾಗಿ ಹೇಳಬೇಕು ನಮ್ಮ ಯೂಟ್ಯೂಬ್ ವಾಹಿನಿಗೆ. ಈಗ ನಾನು ವಿದ್ಯಾರ್ಥಿಗೋಸ್ಕರ ಬಹಳಷ್ಟು ಹೋರಾಟ ಮಾಡಿದ್ದೇನೆ. ಕಾಲೇಜಲ್ಲಿ ಇದ್ದಾಗ, ಕಾಲೇಜ್ ಆದ್ಮೇಲೂ ಕೂಡ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆದರೆ, ಬಸ್ ಸಮಸ್ಯೆ ಆಗಲಿ, ಫೀಸಿನ ಸಮಸ್ಯೆ ಆಗಲಿ, ಅಂದರೆ ಫೀಸ್ ಹೆಚ್ಚು ಮಾಡಿದ್ರಾಗಲಿ, ಆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆದರೆ, ಮತ್ತು ವಿದ್ಯಾರ್ಥಿಗೆ ಯಾವುದೇ ಒಂದು ಕಾಯಿಲೆ ಆದರೆ, ಮತ್ತು ವಿದ್ಯಾರ್ಥಿಗೋಸ್ಕರ ಬಹಳಷ್ಟು ಅಂದರೆ ಸುಳ್ಳು ಯಾರು ಅವ್ರ ಮೇಲೆ ಕೇಸ್ ಹಾಕಿದ್ರು ಕೂಡ ಪೊಲೀಸರಿಗೆ ಹೇಳ್ಕೊಂಡು ಪಾಪ ಅವ್ರು ವಿದ್ಯಾರ್ಥಿ ಅಂತ ಹೇಳ್ಕೊಂಡು ಪೊಲೀಸರು ಕೂಡ ನಾನು ಬಂದಮೇಲೆ ನಮ್ಮ ಪೊಲೀಸರು ಕೂಡ ಅವ್ರ ಮೇಲೆ ಯಾವುದೇ ಒಂದು ದಬ್ಬಾಳಿಕೆ ಕೂಡ ಮಾಡಿದೆ. ಅದು ಒಂದು ಸಲ ಆಗಿದೆ ದಬ್ಬಾಳಿಕೆ 2017ರಲ್ಲಿ ಪೊಲೀಸರೇ ಒಬ್ಬ ವಿದ್ಯಾರ್ಥಿ ಹೊಡೆದಾಗ ಅದು ದೊಡ್ಡ ಒಂದು ಘಟನೆ ಆಗಿತ್ತು ಆ ಟೈಮಲ್ಲಿ. ಆದರೆ ಇವಾಗ ನೀವು ಕೇಳ್ತಾ ಇರೋದು ವಿದ್ಯಾರ್ಥಿಗೋಸ್ಕರ ನಾನು ಬಹಳಷ್ಟು ಹೋರಾಟ ಮಾಡಿದ್ದೇನೆ. ಇನ್ನೂವರೆಗೆ ನಾನು ಸುಮಾರು ಒಂದು 19 ವರ್ಷದಿಂದ ನಾನು ವಿದ್ಯಾರ್ಥಿ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬರ್ತಿದ್ದೇನೆ. ಡ್ರಗ್ ಅವೇರ್ನೆಸ್ ಕೂಡ ಮಾಡ್ತಾ ಇರ್ತಾರೆ. ಅಂದರೆ ಯಾವುದೇ ಕೂಡ ವಿದ್ಯಾರ್ಥಿಗಳು ಕೆಟ್ಟ ಚಟದಲ್ಲಿ ಬೀಳಬಾರ್ದು. ಯಾಕಂದರೆ ಇವತ್ತು ನೋಡಿ ತಂದೆ ತಾಯಿಯರು ಪಾಪ ದುಡ್ಕೊಂಡು ಮಕ್ಕಳನ್ನು ಯಾವುದಾದ್ರು ವಿದ್ಯಾಭ್ಯಾಸ ಕಲಿಸಿ ಇಂಜಿನಿಯರಿಂಗ್ ಮಾಡಿಸ್ತಾರೆ, ಮೆಡಿಕಲಿಗೆ ಇದು ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಆದರೆ ನಮ್ಮ ವಿದ್ಯಾರ್ಥಿಗಳು ಯಾವುದೇ ಒಂದು ಹಾಳು ದಿಕ್ಕಿಗೆ ಹೋಗ್ಬಾರ್ದಂತಗೋಸ್ಕರ ನಾನು ಶಾಲಾ ಕಾಲೇಜಲ್ಲಿ ಡ್ರಗ್ ಅವೇರ್ನೆಸ್ ಮಾಡ್ತಾ ಬಂದಿದ್ದೇನೆ. ಸುಮಾರು ಒಂದು 15 ವರ್ಷದಿಂದ ನಾನು ನಿರಂತರವಾಗಿ ಡ್ರಗ್ ಅವೇರ್ನೆಸ್ ಮಾಡ್ತಾ ಇದ್ದೇನೆ. 90 ಕಾರ್ಯಕ್ರಮ ಮಾಡಿದ್ದೇನೆ. ರಾಜ್ಯದಲ್ಲೂ ಮಾಡಿದ್ದೇನೆ, ಜಿಲ್ಲೆಯಲ್ಲೂ ಮಾಡಿದ್ದೇನೆ. ಈಗೇನಂದರೆ ಇತ್ತೀಚೆಗಷ್ಟೇ ವಿದ್ಯಾರ್ಥಿಗಳು ಯಾವುದೇ ಒಂದು ಹೋರಾಟಕ್ಕೆ ಇಳಿತಾ ಇಲ್ಲ. ಮುಂಚೆ ಬಹಳಷ್ಟು ನಾವಿದ್ದಾಗೆಲ್ಲ ವಿದ್ಯಾರ್ಥಿಗಳು ಯಾವುದೇ ಸಮಸ್ಯೆ ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಹೋರಾಟಕ್ಕೆ ಇಳಿದ್ರು. ಈಗೇನಾಗಿದೆ, ಈ ವಿದ್ಯಾರ್ಥಿಗಳಿಗೆ ಬರೀ ಏನು ಬೇಡ, ಒಬ್ಬ ವಿದ್ಯಾರ್ಥಿಗಳು ಏನಾಗಿದೆ, ಸಾಯಿ ಬಿಡು, ಯಾಕೆ ಹೋರಾಟ ಆಗಬೇಕು, ನಮ್ಗೇನು ಲೆಕ್ಚರ್ ಇಲ್ಲಾದರೂ ಏನಾಗೋದಿದೆ, ಹಾಗೀಗೆ ಅಂತ ಹೇಳ್ಕೊಂಡು ಒಬ್ಬೊಬ್ಬರು ವಿದ್ಯಾರ್ಥಿಗಳು ತಿಳ್ಕೊಳ್ತಾರೆ. ಆದರೆ ಇತ್ತೀಚೆಗೆ ಅಷ್ಟೇ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಂಗೆ ಭಾಳ ಖುಷಿ ಆಗ್ತಾ ಇದೆ. SSC ಮತ್ತು PU ಇದರಲ್ಲಿ ರಿಸಲ್ಟ್ ನಮ್ಮ ಜಿಲ್ಲೆ 3ನೇ ರ್ಯಾಂಕ್ ಬರ್ತಾ ಇದೆ. ನೀವು ನೋಡಿ ಎಷ್ಟು ಹುಷಾರ. ಮತ್ತೆ ನಮ್ಮ ಜಿಲ್ಲೆ ವಿದ್ಯಾರ್ಥಿಗಳು ಮಂಗಳೂರು ಮತ್ತು ಉಡುಪಿ ಹೋಗಿ ಅಲ್ಲೂ ಕೂಡ ಒಳ್ಳೆ ಮಂಗಳೂರು ಹೆಸರನ್ನು, ಉಡುಪಿ ಹೆಸರನ್ನು ತಗೊಂಡ್ಬರ್ತಾರೆ. ನಮ್ಮ ಜಿಲ್ಲೆ ವಿದ್ಯಾರ್ಥಿಗಳೇ ಅವರು, ಕಾರವಾರ ಆಗಲಿ, ಶಿರ್ಸಿ, ಹೊನ್ನಾವರ, ಕುಮಟಾ, ಸಿದ್ದಾಪುರದವರೇ ಆಗಲಿ, ಯಲ್ಲಾಪುರದವರು, ಈ ವಿದ್ಯಾರ್ಥಿಗಳು ಹೋಗ್ಕೊಂಡು ರ್ಯಾಂಕಿಂಗ್ ಪಡ್ತಾರೆ. ನಮ್ಗೆ ಭಾಳ ಖುಷಿ. ನಾನು ಎಲ್ಲ ವಿದ್ಯಾರ್ಥಿಗಳು ಸನ್ಮಾನ ಕೂಡ ಮಾಡ್ತಾರೆ. ಯಾರು ರ್ಯಾಂಕ್ ಬರೀ ಈಗ ಕೂಡ ನನ್ನ ಸನ್ಮಾನ ಕಾರ್ಯಕ್ರಮ ಇದೆ SSC ಮತ್ತು PU. ಆಯ್ತು, ಈಗಾಗಲೇ ನಿಮ್ಮ ಒಂದು ಏನು ನೀವು ವಿದ್ಯಾರ್ಥಿಗೋಸ್ಕರ ಮಾಡಿದ್ದೀರ ಅಂತ ಹೇಳ್ತಾ ಇದ್ದೀರಿ ಇಷ್ಟು ವರ್ಷ. ಈಗಾಗಲೇ ನೀವು ತಾಲೂಕಾ ವ್ಯಾಪ್ತಿಯಲ್ಲಿ ಸೀಮಿತನ ನಿಮ್ಮ ಒಂದು ಸೇವೆ, ಜಿಲ್ಲಾ ವ್ಯಾಪ್ತಿಯಲ್ಲೂ ಕೂಡ ಮಾಡಿದ್ದೀರಾ? ನಾನು ಜಿಲ್ಲಾ ಮಟ್ಟದ್ದು ಬಹಳಷ್ಟು, ನಾನು ಕುಂದಾಪುರ, ಉಡುಪಿಯಲ್ಲೂ ಕೂಡ ಹೋರಾಟ ಮಾಡಿದ್ದೇನೆ, ಮೈಸೂರಲ್ಲಿ ಕೂಡ ಹೋರಾಟ ಮಾಡಿದ್ದೇನೆ, ಬೆಂಗಳೂರು ವಿಧಾನಸಭಾ ಮುಂದೆಯೂ ಹೋರಾಟ ಮಾಡಿದ್ದೇನೆ. ಈಗ ನೋಡಿ, ನೀಟು ನಮ್ಮ ಜಿಲ್ಲೆಯಲ್ಲಿ ಇಲ್ಲಾಗಿತ್ತು. ನೀಟ್ ಎಕ್ಸಾಮ್ ಅಂದರೆ ನಮ್ಮ MBBS ಸ್ಟೂಡೆಂಟಿಗೆ. ಅದು ಕೂಡ ನಾನು 3 ವರ್ಷ ಹಿಂದೆನೆ BJP ಸರ್ಕಾರ ಇದ್ದಾಗ ಸುಧಾಕರ್ ಸರ್ ಅವರು, ಅಶ್ವಥ್ ನಾರಾಯಣ್ ಅವರು, ನಮ್ಮ ರೂಪಾಲಿ ಮೇಡಮ್ ಅವರು, ಮತ್ತು ಇವರು ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರು ಉಸ್ತುವಾರಿ, ಅವಾಗೆಲ್ಲ ಹಿಡ್ಕೊಂಡು ನಾನು ಹೋರಾಟ ಮಾಡಿ ನಮ್ಮ ಜಿಲ್ಲೆ ತ್ಯಾಗ ಮಾಡಿದಂಥ ಜಿಲ್ಲೆ. ಈಗ ಈ ಸರಿ ನಾವು ಕೈಗಾರಿಕೆ ಕೊಟ್ಟಿದ್ದೇವೆ, ಈ ಸರಿ ಸೀಬಡಿ ಕೊಟ್ಟಿದ್ದೇವೆ, ಎಲ್ಲ ಕಡೆ ಈ ಕದರ ಡ್ಯಾಮಿಗೆ ಎಲ್ಲ ಕಡೆ ನಾವು ನಿರಾಶ್ರಿತರಾಗಿದ್ದೇವೆ. ನಮ್ಮ ಜಿಲ್ಲೆ ಯಾಕೆ ಹಿಂದುಳಿದ ಹಿಂದುಳಿತಾ ಇದೆ? ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾಕೆ ಸಮಸ್ಯೆ ಮಾಡ್ತಾ ಇದೆ? ನಮ್ಮ ವಿದ್ಯಾರ್ಥಿಗಳು ಬೇರೆ ಜಿಲ್ಲೆಗೆ ಹೋಗ್ಕೊಂಡು ಎಕ್ಸಾಮ್ ಬರೀಬೇಕಾ? ನಮ್ಮಲ್ಲಿ ಆ ರೀತಿ ಸವಲತ್ತು ಇಲ್ವಾ ಅಂತ ನಾನು ನೇರವಾಗಿ ಪ್ರಶ್ನೆನ ಕೇಳಿದ್ದೆ. ಆವಾಗ ಅವರು ಮಾಡಿಕೊಟ್ಟಿದ್ದಾರೆ. ಈ 3 ವರ್ಷದ ಇಲ್ಲೇ ನೀಟ್ ಎಕ್ಸಾಮ್ ನಡೀತಾ ಇದೆ. ಅಂತ ದೊಡ್ಡ ದೊಡ್ಡ ಹೋರಾಟ ಕೂಡ ನಾವು ಮಾಡಿದುಂಟು. ವಿದ್ಯಾರ್ಥಿಗಳಿಗೆಲ್ಲೂ ಒಂದು ವಿನಂತಿ ಸಾಲ್ಕೊಳ್ತಾ 2012ರಲ್ಲಿ ವಿನಂತಿ ಸಾಲ್ಕೊಳ್ತವರಿಗೆ ಒಂದು ಬಲಾತ್ಕಾರ ಆಗಿ ಸಾಯಿಸಿದ್ದು, ಅದು ಒಂದು ಜನಸಾಮಾನ್ಯರಿಗೆಲ್ಲ ಗೊತ್ತಿದ್ದ ವಿಷಯ. ಅವಾಗ ಕೂಡ ನಾವು ಕಾರವಾರನ ಬಂದ್ ಮಾಡಿದ್ವಿ. ಬಹಳಷ್ಟು ಹೋರಾಟ ಮಾಡಿದ್ದೇನೆ, ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ದೇನೆ ವಿದ್ಯಾರ್ಥಿಗಳು. ಅಂದ್ರೆ ವಿದ್ಯಾರ್ಥಿ ಅಂದ್ರೆ ನಾವು ಜೀವ ಇದ್ದಂಗೆ. ಆಯ್ತು, ಈಗಾಗಲೇ ನೀವು ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗಾಗಲೇ ಕಾರವಾರ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೀರಾ ಅಂತ ಹೇಳ್ತಾರೆ. ಈಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗಾಗಲೇ ನೀವು ಜಿಲ್ಲಾ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿದ್ದೀರಿ, ಆ ಉನ್ನತ ಒಂದು ಸ್ಥಾನದಲ್ಲಿದ್ದೀರಿ. ಆವಾಗ ಜಿಲ್ಲಾ ಮಟ್ಟದಲ್ಲಿ ಯಾವ್ದಾದ್ರು ಎಲ್ಲ ತಾಲೂಕಿನಲ್ಲಿ, 12 ತಾಲೂಕಿನಲ್ಲಿ, ಬಾಕಿ ತಾಲೂಕಿನಲ್ಲಿ ಯಾರು ಉಗ್ರ ಹೋರಾಟಗಳೇನಾದ್ರು ಮಾಡಿದ್ರಾ? ಈಗ ನೋಡಿ, ಜಿಲ್ಲಾ ಕೇಂದ್ರ ನಮ್ಮ ಕಾರವಾರ, BC SP ಎಲ್ಲ ಸಿಗುವುದೇ ನಮ್ಮ ಕಾರವಾರದಲ್ಲಿ ಜಿಲ್ಲಾ ಪ್ಲೇಸ್ ಆಗುತ್ತೆ. ಈಗ ಹೊನ್ನಾವರದಲ್ಲಿ ಆ ಹಾಸ್ಟೆಲ್ ಒಂದು ಯಾವುದಾದ್ರು ಹೊನ್ನಾವರದಲ್ಲಿ ಸುಮಾರು ಒಂದು 7-8 ವರ್ಷ ಹಿಂದೆ ಇದು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಬಂದ್ ಮಾಡ್ಕೊಂಡು ದುಡ್ಡು ತಿನ್ಕೊಂಡು ಹೋದಾಗ ನಾನು
ಆ ವಿದ್ಯಾರ್ಥಿಗಳಿಗೆ 1 hour ಕಾಲೇಜ್ ಅದು, ಆ ವಿದ್ಯಾರ್ಥಿಗಳನ್ನು ತಗೊಂಡು ನಾನು DC ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ತಮಿಳ್ನಾಡು ಹೋಗಿ ನಾವೊಂದು 7 ವಿದ್ಯಾರ್ಥಿಗಳು ತಮಿಳ್ನಾಡು ಹೋಗಿ ನನ್ನ ನೇತೃತ್ವದಲ್ಲಿ ಆಗಿತ್ತು ಹೋರಾಟ. ತಮಿಳ್ನಾಡು ಹೋಗಿ ಅವ್ರಿಗೆಲ್ಲ ಸರ್ಟಿಫಿಕೇಟ್ ಕೂಡ ಕೊಡಿಸಿದೆ. ಆದ್ರೆ ಅದು ದುಡ್ಡು ಸಿಗಲಿಲ್ಲ. ಯಾಕಂದ್ರೆ ಹೋರಾಟ ಮತ್ತೆ ತೀವ್ರ ಆಗ್ಬೇಕಿತ್ತು. ಮಕ್ಕಳು ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ಮಕ್ಕಳು ಬೇಡ ಬಿಟ್ಟು ಹಾಕಿಬಿಟ್ರು ಆ ಹೋರಾಟ. ಆಗ ಈಗಾಗಲೇ ನೋಡಿ, ಈಗಾಗಲೇ ನಿಮ್ಮ ರಾಜ್ಯ ಸರ್ಕಾರ ಈಗ ನಾವು ಪಕ್ಷಾತೀತವಾಗಿ ಕೆಲಸ ಮಾಡ್ತಿದ್ದೀರಾ ಹೇಗೆ? ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನ ಒಂದು ನಂಬಿಕೆ ತಗೊಂಡು ಈ ಒಂದು ಉನ್ನತ ಸ್ಥಾನದಲ್ಲಿ ಇದು ಮಾಡ್ತಿದ್ರೆ ನೋಡಿ, ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟಂದ್ರೆ ಇದು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಇದು ಇಂಡಿವಿಜುವಲ್ ನಾನು ಸಂಘಟನೆ, ವಿದ್ಯಾರ್ಥಿ ಸಂಘಟನೆ ಇಂಡಿವಿಜುವಲ್. ಇದು ನಾನೇ ಕಟ್ಟದಂತಹ ಸಂಘಟನೆ. ನಾನು NSU ಜಿಲ್ಲಾಧ್ಯಕ್ಷ. ಅದು NSU ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್. ABP ದಲ್ಲೂ ಇದ್ದೆ ನಾನು, ಅದು BJP. ಕಮ್ಯುನಿಸ್ಟ್ ಪಾರ್ಟಿದಲ್ಲೂ ಸ್ಟೂಡೆಂಟ್ ಲೀಡರ್ ಆಗಿದ್ದೆ. ಅದೆಲ್ಲ ಬಿಟ್ಕೊಂಡು ನಾನು ವಿದ್ಯಾರ್ಥಿಗಳಿಗೆ ಯಾವುದೇ ರಾಜಕೀಯ ಪಕ್ಷ ಬೇಡ, ಅವ್ರು ಇಂಡಿವಿಜುವಲ್ ಆಗಿ ಫೈಟ್ ಮಾಡುವಂತ ನಾನು ಜಿಲ್ಲಾ ವಿದ್ಯಾರ್ಥಿ. ಆಯ್ತು, ಈಗಾಗಲೇ ನೋಡಿ ರಾಘು ನಾಯ್ಕ್ ಅವರೇ, ಈಗಾಗಲೇ ನಾನು ಹೇಳುವಂಥದ್ದು, ಈಗ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಈಗಾಗಲೇ ಸಣ್ಣ ಮಕ್ಕಳಿಗೆ ಏನಾಗ್ತದೆ ಕೇಳಿದ್ರೆ ಬಸ್ ಪಾಸಿನ ಒಂದು ಸಮಸ್ಯೆ ಇದೆ. ಯಾಕಂತ ಕೇಳಿದ್ರೆ ದೊಡ್ಡವರಿಗೆ ಬಸ್ ಪಾಸ್ ಕೊಡ್ತಾರೆ, ಇವ್ರಿಗೆ ವೋಟ್ ಸಿಕ್ಕೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನಾದ್ರು ಬಸ್ ಪಾಸ್ಗಳು ಸಿಗ್ತವೆ. ಯಾಕಂದ್ರೆ ಮಕ್ಕಳಿಗೆ ಕೊಟ್ಟರೆ ಅವ್ರಿಗೆ ವೋಟ್ ಸಿಗಲ್ಲ, ಹೌದಾ? ಅದಕ್ಕಾಗಿ ಬಸ್ ಪಾಸಿನ ಬಗ್ಗೆ ಏನಾದ್ರು ಹೋರಾಟವನ್ನು ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ಆ ಸಮಯದಲ್ಲಿ ಬಸ್ ಪಾಸಿನ ವಿಷಯಕ್ಕೆ ಮಕ್ಕಳದ್ದು ಬಹಳ ಹೋರಾಟಗಳೆಲ್ಲ ಆಗಿತ್ತು. ಆ ಸಮಯದಲ್ಲಿ ನೀವು ಯಾವ ರೀತಿ ಕೋಆಪರೇಟ್ ಮಾಡಿದ್ರಿ? ನೋಡಿ, ಬಸ್ ನಮ್ಮ ಕಾರವಾರದಲ್ಲಿ ಬಸ್ ಪಾಸಿದ್ದು ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಸಮಸ್ಯೆ ಆದಾಗ ಕೂಡ ನಾನು ಮಾಡಿಕೊಟ್ಟಿದ್ದೇನೆ. ಸಮಸ್ಯೆ ವಿದ್ಯಾರ್ಥಿಗಳಿಗೇನೋ ಪಾಪ ಬಸ್ ಇಲ್ಲ. ಈಗ ಫ್ರೀ ಕೊಟ್ಟಿದ್ದಾರೆ ನೋಡಿ. ಫ್ರೀ ಕೊಟ್ಟಾಗ ಈ ಬಸ್ಗಳು ವಿದ್ಯಾರ್ಥಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಎಕ್ಸಾಮಿಗೆ ತೊಂದರೆ ಆಯ್ತು, ಮಕ್ಕಳಿಗೆ ಹೋಗ್ಲಿಕ್ಕೆ ಸರಿಯಾದ ಬಸ್ ಇಲ್ಲ. ಆ ಟೈಮಿಗೆ ಸಿಕ್ಕಾಪಟ್ಟೆ ನಾನು ಪ್ರತಿಭಟನೆ ಬಸ್ ಮುಂದೆ ಮಾಡಿದ್ದೇನೆ. ಸ್ವಲ್ಪ ಮಾಡಿಕೊಟ್ಟಿದ್ದಾರೆ ಕೂಡ, ಎಲ್ಲ 100% ಮಾಡಿಕೊಡ್ಲಿಲ್ಲ, 90% ಮಾಡಿಕೊಟ್ಟಿದ್ದಾರೆ ಡಿಪೋ ಮ್ಯಾನೇಜರು. ನಾನು ಮಾನ್ಯ ಶಾಸಕರ ಬಳಿನೂ ಹೇಳಿದ್ದೇನೆ, ಸಚಿವರ ಬಳಿನೂ ಹೇಳಿದ್ದೇನೆ, ಈ ಬಸ್ ಪಾಸ್ ಬಗ್ಗೆ, ಬಸ್ಸಿನ ಬಗ್ಗೆ ಕ್ರಮ ತಗೊಳ್ಳೇಬೇಕಂತ ಹೇಳ್ಕೊಂಡು. ನೀವು ಫ್ರೀಯಾಗಿ ಬಸ್ ಮಾಡಿದ್ರೆ ನೀವು ಒಂದು 4-5 ಮತ್ತು ಒಂದೊಂದು ತಾಲೂಕಿಗೆ ಒಂದೊಂದು 5-6 ಬಸ್ ಮತ್ತು ಹಾಕ್ಬೇಕಾಗತ್ತೆ. ಯಾಕಂದ್ರೆ ವಿದ್ಯಾರ್ಥಿಗೋಸ್ಕರ ಇವತ್ತು ನೋಡಿ ಶಿಕ್ಷಣ ಕಲಿ ಅಂತ ಹೇಳ್ಕೊಂಡು ಸರ್ಕಾರನೇ ಹೇಳ್ತದೆ. ಶಿಕ್ಷಣ ಕಲಿಬೇಕಾದ್ರೆ ನೋಡಿ, ಇವತ್ತು ಎಷ್ಟೋ ಕಡೆ ನಾನು ನೋಡ್ತಾ ಇದ್ದೇನೆ, ಹಳ್ಳಿಯಲ್ಲಿ ನಿಮ್ಮ ಹೊನ್ನಾವರ ಆಗಲಿ, ಕುಮಟಾ ಆಗಲಿ, ಯಲ್ಲಾಪುರ ಆಗಲಿ, ಪಾಪ ಗುಡ್ಡಗಾಡ ಪ್ರದೇಶದಿಂದ ವಿದ್ಯಾರ್ಥಿಗಳು ಬರಬೇಕು ಶಾಲೆ ಕಲೀಲಿಕ್ಕೆ, ಕಾಲೇಜ್ ಕಲೀಲಿಕ್ಕೆ. ಅಲ್ಲಿ ಇನ್ನೂ ಕೂಡ ರಸ್ತೆ ಆಗಲಿಲ್ಲ, ಬ್ರಿಡ್ಜ್ ಆಗಲಿಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ ಮಕ್ಕಳಿಗೆ. ನಾನು ಎಷ್ಟೋ ಅಂಕೋಲದಲ್ಲಿ 2-3 ಹೋರಾಟ ಮಾಡಿದ್ದೆ. ಅಲ್ಲಿ ಇನ್ನೂವರೆಗೆ ನಾನು ವಿದ್ಯುತ್ ಸಂಪರ್ಕ ಮಾಡಿಕೊಟ್ಟಿದ್ದೆ. ನಾವು ಪಾಪ ವಿದ್ಯಾರ್ಥಿಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಇತ್ತು, ಬ್ರಿಡ್ಜ್ ಇಲ್ಲ ಇತ್ತು. ಅಲ್ಲೂ ಮನೆ ಒಳಗೆ ಹೋಗ್ಕೊಂಡು ನಾನು ಹೋರಾಟ ಮಾಡಬಹುದು ಅಂತ ನಾನು. ಆದರೆ ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ, ಈಗ ನೋಡಿ, ಈ ಒಂದು ಬಸ್ಸಿನ ಬಗ್ಗೆ ಹೇಳಿದಾಗ ಈ ರೀತಿ ನಾವು ಹೇಳಬೇಕಾಗುತ್ತೆ. ಬಸ್ ಪಾಪ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ. ನಮ್ಮ ಜಿಲ್ಲಾ ಕೇಂದ್ರ ಹಾಕೊಂಡು ಕಾರವಾರದಲ್ಲಿ ಕೂಡ ಬಸ್ಸಿನ ಬಹಳಷ್ಟು ಸಮಸ್ಯೆ ಆಯಿತು. ಆದರೆ ಈಗಾಗಲೇ ಜನರಿಗೆಲ್ಲ, ಮಹಿಳೆಯರಿಗೆ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ. ಈಗ ಮಕ್ಕಳಿಗೂ ಒಂದು ಬಸ್ ಪಾಸ್ ಫ್ರೀ ಮಾಡಬೇಕು ಅನ್ನುವಂಥ ಬೇಡಿಕೆನ ನೀವು ಸರ್ಕಾರಕ್ಕೆ ನೀಡುವಂಥದ್ದು? ಖಂಡಿತವಾಗ್ಲೂ ಇಟ್ಟಿದ್ದೇನೆ ನಾನು ಸರ್ಕಾರಕ್ಕೆ. ಮಧು ಬಂಗಾರಪ್ಪ ಅವರಿಗೆ ನಾನು ಖುದ್ದಾಗಿ ಫೋನ್ ಮಾಡಿದ್ದೇನೆ, ಅವ್ರ ಮೇಲ್ ಕೂಡ ಮಾಡಿದ್ದೇನೆ. ವಿದ್ಯಾರ್ಥಿಗಳು ಯಾರೋ ಒಂದು ಪುರುಷ ವಿದ್ಯಾರ್ಥಿ, ಯುವಕನಾಗ್ಲಿ ಅಥವಾ ಯುವತಿ ಆಗಲಿ, ಅವ್ರಿಗೆ ಫ್ರೀಯಾಗಿ ಕೊಡಿ ಬಸ್. ಓನ್ಲಿ ಫಾರ್ ಸ್ಕೂಲ್ ಮತ್ತು ಕಾಲೇಜಿಗೆ ಅಷ್ಟೇ ಕೊಡಿ. ಅವ್ರ ಸ್ಕೂಲ್ ಮತ್ತು ಕಾಲೇಜಿಗೆ ಫ್ರೀಯಾಗಿ ವ್ಯವಸ್ಥೆ ಕೊಡಿ. ಅವ್ರಿಗೆ ಬಸ್ ಪಾಸ್ ತಗೋಬೇಡಿ, ಅವ್ರು ಫ್ರೀಯಾಗಿ ಕೊಡಿ ಅಂತ ನಮ್ಗೊಂದು ಮುಂದಿನ ಹೋರಾಟ ಮಾಡ್ತಾರೆ. ಹಾಗಾದ್ರೆ ಈಗಾಗಲೇ ಮಧು ಬಂಗಾರಪ್ಪನವರು ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ನಿಯಮಾವಳಿಯನ್ನು ಮಾಡಿದ್ದಾರೆ. ಆ ಒಂದು ನಿಯಮಾವಳಿ ಬಗ್ಗೆ ನಿಯಮಾವಳಿ ಅಂದ್ರೆ ಕೆಲವೊಂದು ಪರ್ಸೆಂಟೇಜ್ ವಿಷಯ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಗ್ರೇಡ್ ಕೊಡುವಂಥದ್ದು. ಯಾವುದು ಸಬ್ಜೆಕ್ಟ್ ಎಲ್ಲದ್ರಲ್ಲೂ ಮೊದಲೇ ಪರ್ಸೆಂಟೇಜ್ ಇತ್ತಾ? ಈಗ ಅವ್ರು A ಗ್ರೇಡು, B ಗ್ರೇಡು, D ಗ್ರೇಡ್ ಎಲ್ಲ ಮಾಡಿದ್ರಿ ಮೊನ್ನೆ ಮಾಡುವಾಗ. ಎಲ್ಲ ಸಬ್ಜೆಕ್ಟಿಗೆ ಮಾಡಲಿಲ್ಲ ನಾವು, ಕೇವಲ ಹಿಂದಿ. ತೃತೀಯ ಭಾಷೆ ನಮ್ದು ಹಿಂದಿ ವಿಷಯಕ್ಕೆ ಅವರು ಗ್ರೇಡ್ ಅನ್ನು ಮಾಡಬೇಕಂತ ಹೇಳ್ಕೊಂಡು ಸರ್ಕಾರದಿಂದ ಒಂದು ಇದು ಮಾಡಿದ್ರು, ಏನೋ ಸುತ್ತೋಲೆ ಮಾಡಿದ್ರು, ಗ್ರೇಡ್ ಕೊಡ್ಬೇಕಂತ ಹಿಂದಿ. ನಾನು ಮಧು ಬಂಗಾರಪ್ಪಜಿಗೆ ಹೇಳುವುದಷ್ಟೇ ಏನಂದ್ರೆ, ನೋಡಿ, ನಮ್ಮ ಕರ್ನಾಟಕದಿಂದ ನಾವು ಹೊರಗಡೆ ಹೋದಾಗ, ಈಗ ನಾನು ತಮಿಳ್ನಾಡು ಹೋದಾಗ ಅಲ್ಲಿ ಯಾರಿಗೂ ಕೂಡ ಹಿಂದಿ ಬರಲ್ಲ, ನನಗೆ ಅಷ್ಟೇನು ಇಂಗ್ಲಿಷ್ ಬರಲ್ಲ ಮಾತಾಡ್ಲಿಕ್ಕೆ. ನಾವ್ ಯಾಕಂದ್ರೆ ಕನ್ನಡ ಸ್ಕೂಲಲ್ಲಿ ಕಲ್ತವ್ರು ನಾವು. ಅದಕ್ಕಾಗಿ ನಮ್ಗೆ ಅಲ್ಲಿ ಹೋದ್ರೆ ಸ್ವಲ್ಪ ಹಿಂದಿ ಏನಾಗುತ್ತೆ, ರಾಷ್ಟ್ರಭಾಷೆ ಅಂತ ಹೇಳ್ಕೊಂಡು ನಾವು ಕಲಿತೇವೆ, ರಾಷ್ಟ್ರಭಾಷೆ ಮಾತಾಡಲಿಕ್ಕೆ ಈಸಿ ಆಗುತ್ತೆ. ಈ ಭಾಷೆಯನ್ನ ಅವರು ಕಂಟಿನ್ಯೂ ಆಗಿ ಇದಕ್ಕೂ ಮಾರ್ಕ್ಸ್ ಗ್ರೇಡ್ ಕೊಡ್ಬಾರ್ದು. ಅವರು ಹೈಕೋರ್ಟ್ ಅಲ್ಲಿ ಆಯ್ತು, ಡಿಸಿಷನ್ ಆಯ್ತು, ಮಾರ್ಕ್ಸ್ ಕೊಡ್ಬೇಕು ಅಂತ ಹೇಳ್ಕೊಂಡು. ನಿಜವಾಗ್ಲೂ ಅದು ಮಾರ್ಕ್ಸ್ ಕೊಡ್ಬೇಕಾಗತ್ತೆ. ಹಿಂದಿ ಒಂದು ತೃತೀಯ ಲ್ಯಾಂಗ್ವೇಜ್, ರಾಷ್ಟ್ರಭಾಷೆ ನಮ್ದು. ನಾವು ಭಾಷೆ ಕಲಿದ್ರಲ್ಲಿ ಎಂಥದ್ದು ತಪ್ಪಿಲ್ಲ. ಇವತ್ತು ನೋಡಿ, ನಮ್ಮ ಜಿಲ್ಲೆಯಲ್ಲಿ ಕಾರವಾರದಲ್ಲಿ ನೋಡಿ, UP-ದವರು, ಬಿಹಾರದವರು, ಆಸಾಮ್ದವರು ಎಲ್ಲ ಬಂದ್ಕೊಂಡು ಇಲ್ಲಿ ತಮ್ಮ ವ್ಯಾಪಾರ ಮಾಡ್ಕೊಂಡು ಕನ್ನಡ ಕಲಿತಾ ಇದ್ದಾರೆ. ಅದು ಗುಡ್. ಈಗ ನಾವು ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಹೋದಾಗ, ಬಿಹಾರ, UP-ದಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಹೋದಾಗ ಅವ್ರ ಲ್ಯಾಂಗ್ವೇಜ್ ಅನ್ನ ನಾವು ಕಲಿಬೇಕು. ಯಾಕಂದ್ರೆ ನಾವು ಲೋಕಲ್ ಆಗಿಬಿಡ್ತೇವೆ ಅಲ್ಲಿ.
ಅದರಲ್ಲಿ ಕೂಡ ಹಿಂದಿ ಬಂದ್ರೆ ಇಡೀ ನಾವು ದೇಶವನ್ನೇ ತಿಳ್ಬೋದು. ತಮಿಳುನಾಡಲ್ಲಿ ಹಿಂದಿ ಯಾರಿಗೂ ಬರಲ್ಲ, ಕೇರಳದಲ್ಲಿ ಹೋದ್ರೆ ಹಿಂದಿ ಯಾರಿಗೂ ಬರಲ್ಲ, ಆಂಧ್ರದಲ್ಲಿ ಹೋದ್ರೆ ಯಾರಿಗೂ ಹಿಂದಿ ಬರಲ್ಲ. ಹಿಂದಿ ಭಾಷೆ ಕಲಿದ್ರಲ್ಲಿ ಏನು ತಪ್ಪಿಲ್ಲ, ಅದಕ್ಕೆ ಯಾವುದೇ ರೀತಿಯ ತಪ್ಪಿಲ್ಲ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ವಿದ್ಯಾರ್ಥಿ ಒಬ್ಬ ಎಜುಕೇಶನ್ ಆಗಿ ಡೆಲ್ಲಿಗೆ ಹೋದ, ಇಲ್ಲ ಆಸಾಮಿಗೆ ಹೋದ, ಬಿಹಾರಿಗೆ ಹೋದ, ಅವನು ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿದ್ದವನು, ಜಾಸ್ತಿ ಇಂಗ್ಲಿಷ್ ಬರಲ್ಲ ಅವನಿಗೆ. ಆದ್ರೆ ನಾಳೆ ಅವನು ಕಲ್ತು ಇಲ್ಲಿ ಒಂದು ಅಲ್ಲೇ ಟ್ಯಾಕ್ಸಿ ಒಂದು ತಗೊಂಡ ಅದ್ರ ರಿಕ್ಷಾ ತಗೊಂಡ್ರು ಕೂಡ ಅವನಿಗೆ ಸ್ವಲ್ಪ ಹಿಂದಿ ಬರ್ಬೇಕಾಗತ್ತೆ. ಕನ್ನಡದಿಂದ ಮಾತಾಡೋದ್ರಲ್ಲಿ ಯಾರಿಗೂ ಯಾವ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ. ಅದು ಹಿಂದಿ ಏನಾಗತ್ತೆ, ಈಸಿ ಸಪ್ರೇಟ್ ಆಗುತ್ತೆ, ಮಾತಾಡ್ಬೋದು, ಅವನು ಕಲಿಬಹುದು, ಎಂಥದ್ದು ಪ್ರಾಬ್ಲಮ್ ಇಲ್ಲ. ಈಗಾಗಲೇ ರಾಘು ನಾಯ್ಕ ಅವರೇ, ಈಗಾಗಲೇ ನೀವು ಆಡಳಿತಾರೂಢ ಪಕ್ಷ ಏನಿದೆ, ಕಾಂಗ್ರೆಸ್ ಏನಿದೆ, ಆ ಸರ್ಕಾರಕ್ಕೆ ನಿಮ್ಗೆ ಏನಾದ್ರು ಬೇಡಿಕೆಗಳು ಇಡ್ತಾ ಇದ್ದೀರಾ? ಯಾಕಂತ ಕೇಳಿದ್ರೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಏನಾದರೂ ಒಂದು ಶಾಲೆ ವಿಷಯದಲ್ಲಿ ಆಗಿರ್ಬೋದು ಕುಂದುಕೊರತೆಗಳಿರ್ತವೆ, ಅದರಲ್ಲಿ ಯಾವ ರೀತಿ ಬೇಡಿಕೆಯನ್ನು ಇಡ್ತಿರ್ತಾವೆ? ಅದು ನೋಡಿ, ನಾನು ಒಂದು ಪ್ರಶ್ನೆ ನಾನು ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತದೆ. ಇವತ್ತು ಕನ್ನಡ ಶಾಲೆ ಎಲ್ಲ ಮುಚ್ಚಿ ಹೋಗಿತ್ತಾ ಇದೆ, ಕರೆಕ್ಟಾ? ಕನ್ನಡ ಶಾಲೆ ಮುಚ್ಚಿ ಹೋಗ್ಲಿಕ್ಕೆ ಕಾರಣನೇ ಸರ್ಕಾರ. ಯಾಕೆ ಹೇಳಿ? ಸರ್ಕಾರಕ್ಕೆ ನಾನು ನೇರವಾಗಿ ಪ್ರಶ್ನೆ, ಯಾವ್ದಾಗ್ಲಿ ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಜೆಡಿಎಸ್, ನಾನು ಸರ್ಕಾರಕ್ಕೆ ಹೇಳ್ತಾ ಇಲ್ಲ, ಎಲ್ಲ ಪಕ್ಷದವ್ರಿಗೆ ಹೇಳ್ತಾ ಇದ್ದಾರೆ. ನಾನು ಯಾವುದೇ ಪಕ್ಷದಲ್ಲಿ ಇಲ್ಲ, ಮೂರು ಪಕ್ಷದವ್ರಿಗೆ ಹೇಳ್ತಾ ಇದ್ದೀನಿ. ಯಾಕೆ ಇವತ್ತು ಕನ್ನಡ ಸ್ಕೂಲ್ ಮುಚ್ಚಲಿಕ್ಕೆ ಕಾರಣ ಅಂದ್ರೆ ನಮ್ಮ ರಾಜಕೀಯ ಪಕ್ಷಗಳಿಂದಾನೇ ಕನ್ನಡ ಶಾಲೆ ಮುಚ್ಚಲಿಕ್ಕೆ ಕಾರಣ. ಯಾಕಂದ್ರೆ ಇವ್ರದೆಲ್ಲ ಒಬ್ಬೊಬ್ಬ MLA, ಒಬ್ಬ ಶಾಸಕರದ್ದು, ಒಬ್ಬ ಸಚಿವರದ್ದು, ಒಬ್ಬರದ್ದು ಎಲ್ಲದೂ ಪ್ರೈವೇಟ್ ಸ್ಕೂಲ್ಸ್ ಇದೆ. ಈ ಪ್ರೈವೇಟ್ ಸ್ಕೂಲ್ ಇವ್ರು ಮುಚ್ಚುತ್ತದೆ ಅಂತ ಹೇಳ್ಕೊಂಡು ಇವ್ರು ಕನ್ನಡ ಸ್ಕೂಲ್ ಅನ್ನು ಮುಚ್ಚಿ ಹಾಕಿದ್ರು. ಇವತ್ತು ನೋಡಿ, ನಮ್ಮ ಪ್ರೈವೇಟ್ ಸ್ಕೂಲ್ ಅಲ್ಲಿ ಈ ಕನ್ನಡ ಮೀಡಿಯಂ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕೇವಲ 30 ವಿದ್ಯಾರ್ಥಿಗಳಿಗೆ LKG ತಗೋ ಅಂತ ಹೇಳ್ತಾರೆ ಇವರು. ಯಾಕೆ 30 ವಿದ್ಯಾರ್ಥಿಗಳನ್ನ ತಗೋಬೇಕು? ಯಾಕೆ ನೀವು 60-70 ತಗೊಳ್ಳಿಕ್ಕೆ ಆಗ್ತಾ ಇಲ್ಲ? ಮೊನ್ನೆ ನಾವು ಬಜಾರ್ ಸ್ಕೂಲ್ ಅಲ್ಲಿ, ಗೌರ್ಮೆಂಟ್ ಸ್ಕೂಲ್ ಅದು, ಅಲ್ಲಿ 86 ಅಪ್ಲಿಕೇಶನ್ ಬಂದಿತ್ತು, ಕೇವಲ 30 ವಿದ್ಯಾರ್ಥಿಗಳಿಗೆ ಚೀಟಿ ಹಂಚುರದಲ್ಲಿ ಇವ್ರು ತಗೊಂಡಿದ್ದಾರೆ. 30 ವಿದ್ಯಾರ್ಥಿಗಳು ತಗೊಂಡ್ರೆ ಪಾಪ ಸ್ಕೂಲ್ ಮ್ಯಾನೇಜ್ಮೆಂಟ್ ಯಾವುದೇ ತಪ್ಪಿಲ್ಲ, ಸರ್ಕಾರದ ತಪ್ಪು. ನೀವು ಯಾಕೆ ಅದನ್ನ 70 ಯಾಕೆ ಮಾಡೋದಿಲ್ಲ? 60ರಿಂದ 70 ಯಾಕೆ ಮಾಡೋದಿಲ್ಲ? ನೀವು ಖಾಲಿ ಕೇವಲ 30 ಯಾಕೆ ಮಾಡ್ತೀರಾ? ಹಾಗಾದ್ರೆ ನೀವು ಮೊದಲು ಸ್ಕೂಲಲ್ಲಿ ಎಲ್ಲರೂ ಕಲ್ತಿದ್ದೆ ಅಲ್ವಾ? ಮೊದಲು ಪ್ರೈವೇಟ್ ಸ್ಕೂಲ್ ಇತ್ತು, ಅದು ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತಿರುವಂತದ್ದು. ಇವರು ಪ್ರೈವೇಟ್ ಸ್ಕೂಲು, ಈ ಗೌರ್ಮೆಂಟ್ ಸ್ಕೂಲ್ ಮುಚ್ಚಲಿಕ್ಕೆ ಕಾರಣನೇ ಈ ರಾಜಕೀಯ ಪಿಂಡ್ಗಳು. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನೋಡಿ, ಇವತ್ತು ನಮ್ಮ ಕನ್ನಡದಿಂದ ಕಲ್ತವ್ರು ಎಷ್ಟೋ ಮಹಾನ್ ವ್ಯಕ್ತಿ ಹಾಕೊಂಡು ರಾಜ್ಯ ವಿದೇಶದಲ್ಲಿ ಇದ್ದಾರೆ. ಇವತ್ತು ವಿದೇಶದಲ್ಲಿ ಇದ್ದಾರೆ ನಮ್ಮ ಕನ್ನಡ ಮೀಡಿಯಂದವರು. ಮತ್ತೆ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತ್ರೆ ಇವತ್ತು ನೋಡಿ, ನಾವು 40-50 ಸಾವಿರ ರೂಪಾಯಿ ಕುಡ್ಕೊಂಡು ಫೀಸ್ ಕೊಡ್ಕೊಂಡು ನಾವು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹಾಕಿದ್ರೆ ಪಾಪ ಅವ್ರು ನಾಳೆ ಲೋನ್, ಮನೆ ಮೇಲೆ ಲೋನ್ ತೆಗಿತಾರೆ, ಹೆಂಡತಿ ಬಂಗಾರ ಇಟ್ಕೊಂಡು ಲೋನ್ ತೆಗಿತಾರೆ, ಯಾವುದೋ ಒಂದು ವಸ್ತು ಇಟ್ಕೊಂಡು ಲೋನ್ ತಗೊಂಡು ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡ್ತಾರೆ ಇವರು. ಅದೇ ನೀವು ಈ ಗೌರ್ಮೆಂಟ್ ಸ್ಕೂಲಲ್ಲಿ ನೀವು ಏನ್ ಇಂಗ್ಲಿಷ್ ಮೀಡಿಯಂ ಮಾಡಿದ್ರಲ್ಲ, ಕೇವಲ 30 ಮಾಡಿದ್ರಲ್ಲ, ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನೀವು 30 ಅಲ್ಲ, ಇನ್ನು ಮುಂದೆ ನೀವು 70ರಿಂದ 80 ಮಾಡಿ, ಪ್ರೈವೇಟ್ ಸ್ಕೂಲ್ ಮುಚ್ಚೋಗ್ಲಿ. ನೋಡಿ, ಇವತ್ತು ನೇಪಾಳದ ಪ್ರಧಾನಮಂತ್ರಿ ಆದಂತಹ ಇವರು ನೇಪಾಳ ಪ್ರಧಾನಮಂತ್ರಿ ಇವತ್ತು ಏನ್ ಹೇಳ್ತಾ ಇದಾರೆ ಅಂದ್ರೆ, ಗೌರ್ಮೆಂಟ್ ಸ್ಕೂಲ್ ಓಪನ್ ಮಾಡಿದ್ರು, ಪ್ರೈವೇಟ್ ಸ್ಕೂಲ್ ಮುಚ್ಚಾಕ್ಬಿಟ್ರು ಅವರು. ನೋಡಿ, ಬಡವರಿಗೆ ಪ್ರೈವೇಟ್ ಸ್ಕೂಲ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವತ್ತು ಒಬ್ಬ ರಿಕ್ಷಾ ಚಾಲಕನಾಗ್ಲಿ, ಒಬ್ಬ ಬಡಪಾಯಿ ಆಗ್ಲಿ, ಒಬ್ಬ ಕಾರ್ಮಿಕನಾಗಿದ್ರೆ ಆ ಮಗುವನ್ನ, ಇವತ್ತು ನನ್ನ ಮಗು ನನ್ನ ಹತ್ರ ದುಡ್ಡು ಇದೆ ಅಂತ ನನ್ನ ಮಗು ಇಂಗ್ಲಿಷ್ ಮೀಡಿಯಂ ಹಾಕ್ಬೋದು ನಾನು. ಈಗ ಒಬ್ಬ ಬಡಪಾಯಿ ನಮ್ಮ ಮನೆ ಸೈಡಿಗೆ ಇರ್ತಾನೆ, ನನ್ನ ಮಗ ಮತ್ತೆ ಆ ಮಗು ಆಟ ಆಡ್ಬೇಕಾದ್ರೆ ಅವ ಕೂಲಿ ಕಾರ್ಮಿಕ ಇರ್ತಾನೆ, ಅವನಿಗೆ ಇಂಗ್ಲಿಷ್ ಮೀಡಿಯಂ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಪಾಪ ಅವನ ಹತ್ರ ದುಡ್ಡು ಇಲ್ಲ. ಈ ರೀತಿ ಆಗ್ತಾ ಇದೆ. ಇವರು ಭೇದ ಭಾವನ ತೋರಿಸ್ತಾ ಇದ್ದಾರೆ ಪಕ್ಷಗಳು, ರಾಜಕೀಯ ಮುಖಂಡರು. ಅದಕ್ಕೆ ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ ನೀವು LKG UKG ಮಾಡ್ತಾ ಇದ್ರಲ್ಲ, ಅದನ್ನ ನೀವು ಜಾಸ್ತಿ ಮಾಡಿ. ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಏನು LKG UKG ಮಾಡ್ತಾರ, ಜಾಸ್ತಿ ಮಾಡಿದ್ರೆ ಯಾಕೆ ಗೌರ್ಮೆಂಟ್ ಸ್ಕೂಲ್ ಮುಚ್ಚೋಗುತ್ತೆ? ನೀವೇ ಮುಚ್ತಾ ಇದ್ದೀರಾ ಈ ಗೌರ್ಮೆಂಟ್ ಸ್ಕೂಲನ್ನ. ಅವರು ಲಾಭಿಗೋಸ್ಕರನೇ ಮುಚ್ತಾ ಇರುವಂತದ್ದು. ಮತ್ತೆ ಎಜುಕೇಶನ್ ಇವರನ್ನ ತಗೊಳ್ಳಿ, ನೀವು ಯಾರು ಟೀಚರ್ಸ್ ಅನ್ನ, ಎಜುಕೇಟೆಡ್ ಟೀಚರ್ಸ್ ಅನ್ನ ತಗೊಳ್ಳಿ, B.Ed ಆದವರು, M.Com ಆದವರು, MSc ಆದವರನ್ನ ತಗೊಳ್ಳಿ. ನೀವು ಯಾಕೆ ತಗೊಳ್ಳೋದಿಲ್ಲ? ತಗೊಳ್ಳಿ, ಅವರನ್ನ ತಗೊಳ್ಳೋದು. ಯಾಕೆ ನಮ್ಮ ಮಕ್ಕಳು ಹುಷಾರಾಗೋದಿಲ್ಲ? ಅದು ಆಯ್ತು. ಈಗಾಗಲೇ ರಾಘು ನಾಯ್ಕ ಅವರೇ, ಈಗಾಗಲೇ ಅಲ್ಲಿ